ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ನಮ್ಮ ರಾಜ್ಯದಲ್ಲಿ ಜನರಿಗೆ ಉತ್ತಮವಾದ ಆಡಳಿತವನ್ನು ಕೊಡಬೇಕಾಗಿರೋ ಸರ್ಕಾರ ಇಲ್ಲಿಯವರೆಗೂ ಕುರ್ಚಿ ಕಿತ್ತಾಟದಲ್ಲಿ ಮುಳುಗಿತ್ತು. ಈಗ ನೋಡಿದರೆ ಬ್ರೇಕ್ಫಾಸ್ಟ್ ರಾಜಕೀಯವನ್ನು ಮಾಡಿಕೊಂಡು ಕೂತ್ಕೊಂಡಿದೆ. ಇದೆಲ್ಲದರ ಮಧ್ಯೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಅತಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ಸಿದ್ದು ಬಣಕ್ಕೆ ದೊಡ್ಡದಾದ ಹೊಡೆತ ಅಂತ ಹೇಳಲಾಗ್ತಾ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ನೋಡಿದರೆ, ನಾವು ಅಣ್ಣ ತಮ್ಮಂದಿರಿದ್ದ ಹಾಗೆ ನಮ್ಮ ಪಕ್ಷದ ವಿಚಾರ ನಿಮ್ಗೆ ಯಾಕೆ ಬೇಕು ಅಂತ ಮಾಧ್ಯಮಗಳ ಮುಂದೆ ಫೋರ್ಸ್ ಕೊಡ್ತಾ ಇದ್ದಾರೆ. ಹಾಗಾದರೆ ನಿಜವಾಗಿ ರಾಜ್ಯದ ಕುರ್ಚಿ ಕಿತ್ತಾಟದಲ್ಲೇ ಹೈಕಮಾಂಡ್ ಮಾಡಿದ ನಿರ್ಧಾರ ಏನು? ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಬಣಕ್ಕೆ ಕೊಟ್ಟಿರೋ ಶಾಕ್ ಹೇಗಿದೆ? ಇಷ್ಟೆಲ್ಲ ಆದರೂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿಕೊಂಡು ನಮ್ಮಿಬ್ಬರ ಮಧ್ಯೆ ಯಾವ ಕಿತ್ತಾಟ ಕೂಡ ಇಲ್ಲ, ಮಾಧ್ಯಮಗಳೇ ಎಲ್ಲವನ್ನ ಸೃಷ್ಟಿಸ್ತಾ ಇದ್ದಾವೆ ಅಂತ ಹೇಳ್ತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕುರ್ಚಿ ಕಿತ್ತಾಟ ಸುಮಾರು 15 ದಿನಗಳಿಂದ ನಡೀತಾನೆ ಇದೆ. ಮೊದಲು ಕುರ್ಚಿಯನ್ನು ಕೊಡದೇ ಇದ್ದರೆ ನಾವು ಬಿಡಲ್ಲ ಅನ್ನೋ ಹಂತಕ್ಕೆ ಡಿ.ಕೆ. ಬ್ರದರ್ಸ್ ಹೋಗಿದ್ರು. ನಂತರ ಖರ್ಗೆ ಬಂದು ಎಲ್ಲವನ್ನ ಸರಿ ಮಾಡ್ತಾರೇನೋ ಅಂದರೆ ಅವರ ಮಾತನ್ನು ರಾಜ್ಯದ ನಾಯಕರು ಕೇಳೋಕ್ಕೆ ರೆಡಿನೇ ಇರಲಿಲ್ಲ. ಅದರಲ್ಲೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಖರ್ಗೆ ನಿವಾಸಕ್ಕೆ ಮಾತುಕತೆಗೆ ಹೋಗಲೇ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯ ಪರವಾಗಿ ಒಂದಷ್ಟು ಸ್ವಾಮೀಜಿಗಳು ಮತ್ತು ಕೆಲ ಸಂಘಟನೆಗಳು ನಿಂತುಕೊಂಡ್ರೆ, ಡಿ.ಕೆ. ಶಿವಕುಮಾರ್ ಪರವಾಗಿ ಒಕ್ಕಲಿಗರ ಸಂಘ ಮತ್ತು ನಿರ್ಮಲಾನಂದ ಸ್ವಾಮೀಜಿ ನಿಂತ್ಕೊಂಡ್ರು. ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಕಟ್ಟಾಜ್ಞೆಯನ್ನು ಮಾಡಿದ್ರು. ಇಬ್ಬರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಎಲ್ಲವೂ ಸರಿ ಇದೆ ಅನ್ನೋದನ್ನು ತೋರಿಸ್ಬೇಕು. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪಕ್ಷದ ಮರ್ಯಾದೆ ಹೋಗ್ತಾ ಇದೆ. ಮುಂದೆ ಅಧಿವೇಶನ ಬೇರೆ ಇದೆ. ಅಲ್ಲಿ ರಾಜ್ಯದ ವಿಪಕ್ಷ ಮಾತಾಡೋಕೆ ಅವಕಾಶವನ್ನು ಮಾಡಿಕೊಡಬಾರದು ಅಂತ. ಆಗ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯುತ್ತೆ. ಅದು 1-to-1 ಮೀಟಿಂಗ್. ಆದರೆ ಕರ್ಮ ಅಂದರೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಯಾರೆಲ್ಲ ಈ ಇಬ್ಬರನ್ನು ಬೆಂಬಲಿಸೋಕೆ ನಿಂತಿದ್ರೋ ಆ ಶಾಸಕರನ್ನು ಕರೆದಿರಲಿಲ್ಲ, ಮಂತ್ರಿಗಳು ಇರಲಿಲ್ಲ. ಅಲ್ಲಿಗೆ ಹೈಕಮಾಂಡ್ ಯಾವ ಮಂತ್ರಿಗಳು ಮತ್ತು ಶಾಸಕರ ಮುಂದೆ ಮೀಟಿಂಗ್ ಮಾಡಬೇಡಿ, ಆ ಮಂತ್ರಿಗಳನ್ನು ಮತ್ತು ಶಾಸಕರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿತ್ತು. ಇಲ್ಲ ಅಂದರೆ ನಮ್ಮ ವ್ಯವಹಾರಗಳು ನಮಗೆ ಗೊತ್ತಿರಬೇಕು ಅಂತ ಅಂದುಕೊಂಡಿತ್ತು, ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಮನೆಯಲ್ಲಿ ಹೈಕಮಾಂಡ್ ಅದ್ಯಾಕೋ ಉಪ್ಪಿಟ್ಟು ವ್ಯವಸ್ಥೆ ಮಾತ್ರ ಮಾಡೋಕ್ಕೆ ಹೇಳಿದ ಹಾಗೆ ಕಾಣಿಸ್ತಾ ಇತ್ತು. ಆ ಉಪ್ಪಿಟ್ಟು ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರ ಫೇವ್ರೆಟ್ ಆಗಿರಬೇಕು ಅನಿಸುತ್ತೆ. ಏನೋ ಬಿಡಿಪ್ಪ, ಆದರೂ ಉಪ್ಪಿಟ್ಟು ಜೊತೆಗೆ ಕೇಸರಿ ಬಾತ್ ಮಾಡಿಸೋದು ಕಾಮನ್. ಆ ಕೇಸರಿ ಬಾತ್ ಕೂಡ ಕಾಣಿಸಿಲ್ಲ. ಅದಕ್ಕೆ ಕೇಸರಿ ಬಣ್ಣ ಹಾಕಿದರೆ ಅದು BJP ಕೇಸರಿ ಬಾತ್ ಅಂತ ಏನಾದರೂ ಯೋಚನೆ ಮಾಡಿರಬೇಕು. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ತಕ್ಷಣ ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯ ಒಂದು ಪ್ರೆಸ್ ಮೀಟ್ ಮಾಡಿ, ನಮ್ಮಿಬ್ಬರ ಮಧ್ಯೆ ಯಾವುದೇ ಕಿತ್ತಾಟ ಇಲ್ಲ, ನಾವು ಜನರಿಗೆ ಒಳ್ಳೆಯದನ್ನು ಮಾಡಿ ರಾಜ್ಯಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರು. ಆದರೂ ಜನರಿಗೆ ಏನು ಮಾಡ್ತಾರೆ, ರಾಜ್ಯಕ್ಕೆ ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದಾರೆ ಅನ್ನೋದನ್ನು ಇವರು ಬಾಯ್ಬಿಟ್ಟು ಹೇಳೋದೇ ಇಲ್ಲ, ಹೇಳಲೂ ಇಲ್ಲ. ಎಲ್ಲ ನಮ್ಮ ರಾಜ್ಯದ ಜನರನ್ನು ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ತಂದು ರಾಜ್ಯವನ್ನು ದಿವಾಳಿ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿರಬೇಕು ಅನಿಸುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನು ಬಿಟ್ಟರೆ ಇನ್ನೇನು ಮಾಡೋ ಹಂತದಲ್ಲಿ ಈ ಸರ್ಕಾರ ಇಲ್ಲ. ಅದಾದ ನಂತರ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿ.ಕೆ. ಶಿವಕುಮಾರ್ ಮನೆಯಲ್ಲಿ ನಡೆಯುತ್ತೆ. ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಇಷ್ಟ ಆಗಿರೋ ಎಲ್ಲ ತಿಂಡಿಗಳನ್ನು ಮಾಡಿಸಲಾಗಿತ್ತು ಅನ್ನೋದು ಗೊತ್ತಾಯಿತು. ಆದರೂ ನಮ್ಮ ರಾಜ್ಯದ CM ಹೋಗಿ DCM ಮನೆಯಲ್ಲಿ, DCM ಬಂದು CM ಮನೆಯಲ್ಲಿ ತಿಂಡಿ ಮಾಡೋಕ್ಕೆ ಜನರು ಮತವನ್ನು ಹಾಕಿ ಆಯ್ಕೆ ಮಾಡಿದ್ದಾರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದೇನೇ ಆಗಲಿ, ರಾಜ್ಯದ ಜನರಿಗೆ ಬೇಕಾಗಿದ್ದನ್ನು, ರಾಜ್ಯಕ್ಕೆ ಬೇಕಾಗಿರೋದನ್ನು ಮಾಡ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಹೇಳಿದ್ದನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಅಲ್ಲೂ ಮಾಧ್ಯಮದವರು ಕೇಳಿದರು, ಸರ್ ಇಲ್ಲಿ ಏನಾಗ್ತಾ ಇದೆ, ದಯವಿಟ್ಟು ಅದನ್ನಾದರೂ ಹೇಳಿ ಅಂದರೆ ಡಿ.ಕೆ. ಶಿವಕುಮಾರ್, ಅದು ನಮ್ಮ ಪಕ್ಷದ ವಿಚಾರ, ಅದನ್ನು ನಿಮಗೆ ಯಾಕೆ ಹೇಳಬೇಕು ಅನ್ನೋದಾ? ಅಯ್ಯೋ ಕರ್ಮವೇ, ಮತವನ್ನು ಹಾಕಿರೋದು ಜನರು, ಗೆಲ್ಲೋಕ್ಕೆ ಕಾರಣ ಆಗಿರೋದು ರಾಜ್ಯದ ಜನರು. ರಾಜ್ಯಕ್ಕೆ CM DCM ಆಗಿದ್ದಾರೆ. ಆದರೂ ರಾಜ್ಯದಲ್ಲಿ ಇವರ ಕುರ್ಚಿ ಕಿತ್ತಾಟ ಪಕ್ಷದ ವಿಚಾರ ಅಂತೆ. ಇರಲಿ ಬಿಡಿ, ಏನೋ ಮಾಡಿಕೊಳ್ತಾರೆ. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿ ಸಿದ್ದರಾಮಯ್ಯ ಪರವಾಗಿರೋ ಎಲ್ಲರಿಗೂ ಖುಷಿಯಾಗತ್ತೆ. ಇದೆಲ್ಲದರ ಮಧ್ಯೆ ದೆಹಲಿಯಲ್ಲಿ ಸೋನಿಯಾ ಮಾತೆಯ ನೇತೃತ್ವದಲ್ಲಿ ಹೈಕಮಾಂಡ್ ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವರ ಬಣಕ್ಕೆ ದೊಡ್ಡ ಶಾಖವೊಂದನ್ನು ಸೋನಿಯಾ ಗಾಂಧಿ ಕೊಟ್ಟಿದ್ದಾರೆ. ಯಾಕಂದರೆ ಈ ಕುರ್ಚಿ ಕಿತ್ತಾಟವನ್ನು ಅಲ್ಲಿ ನಿರ್ಧಾರ ಮಾಡಿಲ್ಲ, ಬದಲಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇದನ್ನು ತೀರ್ಮಾನ ಮಾಡ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಅಲ್ಲಿಗೆ ಖರ್ಗೆ ಕತೆ ಮುಗಿದೇ ಹೋಯಿತು. ಇಲ್ಲಿ ಕೆಲವರಿಗೆ ಅನ್ನಿಸಬಹುದು ಖರ್ಗೆ ಸಿದ್ದರಾಮಯ್ಯ ಪರವಾಗಿ ನಿಂತುಕೊಳ್ತಾರೆ, ಅವರೊಬ್ಬ ದಲಿತ ನಾಯಕ ಅಂತ. ಆದರೆ ಅಸಲಿಯತ್ತೆ ಬೇರೆ ಇದೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆಯ ಪುತ್ರ ಪ್ರಿಯಾಂಕ್ ಖರ್ಗೆ ದೆಹಲಿಯಿಂದ ಬಂದ ನಂತರ ಸಿದ್ದರಾಮಯ್ಯ ಅವರ ವಿರುದ್ಧವೇ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಹೇಳಿದ್ದು,
ಸಿದ್ದರಾಮಯ್ಯ ಒಬ್ಬ ಒಳ್ಳೆಯ ನಾಯಕ, ಆದರೆ ಅವರೊಬ್ಬರಿಂದ ಪಕ್ಷ ಅಲ್ಲ, ಪಕ್ಷದಿಂದ ಅವರಿಗೆ ಎಲ್ಲವನ್ನ ಪಕ್ಷ ಕೊಟ್ಟಿದೆ ಅನ್ನೋದನ್ನು ಹೇಳಿದರು. ಅಲ್ಲಿಗೆ ರಾಹುಲ್ ಗಾಂಧಿಯ ಒಳಗಿರೋ ವಿಚಾರಗಳು ಅವರಿಗೆ ಗೊತ್ತಾಗಿದೆ ಅಂತ ಆಯಿತು. ಜೊತೆಗೆ DKಶಿ ಈಗಾಗಲೇ ಪ್ರಿಯಾಂಕ್ ಖರ್ಗೆಗೆ ಒಂದು DCM ಹುದ್ದೆಯನ್ನು ಕೊಡ್ತೀನಿ, ನಿಮ್ಮ ಮಗನ ಭವಿಷ್ಯವನ್ನು ನೋಡಿ ಅನ್ನೋ ಸಲಹೆಯನ್ನು ಹಿರಿಕರ್ಗೆ ಅವರಿಗೆ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗಬೇಕಾಗಿದ್ದ ಕಾಲದಲ್ಲಿ ಆ CM ಕುರ್ಚಿಯನ್ನು ಸಿದ್ದರಾಮಯ್ಯ ಅವರೇ ಕಿತ್ಕೊಂಡಿದ್ರು. ಆ ನೋವು ವಯಸ್ಸಾಗಿರೋ ಹಿರಿಕರ್ಗೆ ಇದ್ದೇ ಇರುತ್ತೆ. ಮುಂದೆ ಮಗನ ಭವಿಷ್ಯ ಬೇರೆ ನೋಡಬೇಕು. ಎಲ್ಲವನ್ನ ತಲೆಯಲ್ಲಿಟ್ಕೊಂಡಾಗ ಸೋನಿಯಾ ಗಾಂಧಿ ಪೂರ್ತಿ ನಿರ್ಧಾರವನ್ನು ಖರ್ಗೆ ಅವರೇ ಮಾಡ್ತಾರೆ ಅಂತ ಹೇಳಿದರೆ, ಈಗ ಖರ್ಗೆ ಯಾವ ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ. ಕಾಮನ್ ಸೆನ್ಸ್ ಇರೋ ಯಾರು ಬೇಕಾದರೂ ಯೋಚನೆ ಮಾಡಬಹುದು. ಇದರ ಜೊತೆಗೆ ದೆಹಲಿಗೆ ಕೋಪದಲ್ಲಿ ಹೋಗಿದ್ದ DK ಸುರೇಶ್ ಅಲ್ಲಿಂದ ಬಂದವರೇ ಮಾಧ್ಯಮಗಳ ಮುಂದೆ ಏನೆಲ್ಲ ಆಗಬೇಕೋ ಅದು ಒಳಗೆ ಆಗ್ತಾ ಇದೆ ಅಂತ ಖುಷಿಯಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಶಾಸಕ ಅಜಯ್ ಸಿಂಗ್ ಕೂಡ ಅಲ್ಲಿ ಯಾರಾದರೂ CM ಆಗಿರ್ತಾರೆ ಬಿಡಿ ಅಂತ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅಪ್ಪಿತಪ್ಪಿ ಅಲ್ಲಿ ಸಿದ್ದರಾಮಯ್ಯ ಅವರೇ CM ಆಗಿರ್ತಾರೆ, ಅವರೇ ಮುಂದುವರಿತಾರೆ ಅನ್ನೋದೇ ಆದರೆ ಅದನ್ನು ನೇರವಾಗಿ ಹೇಳಬೇಕಿತ್ತು. ಅದನ್ನು ಯಾರು ಕೂಡ ಮಾತಾಡ್ತಾ ಇಲ್ಲ. ಅಂದರೆ ಸಿದ್ದರಾಮಯ್ಯ ಅವರ ಕುರ್ಚಿ ಸಂಕ್ರಾಂತಿ ವೇಳೆಗೆ ಬಿದ್ದು ಹೋಗುತ್ತೆ. ಅಲ್ಲಿಗೆ ಸಂಕ್ರಾಂತಿ ಒಳಗೆ DK ಶಿವಕುಮಾರ್ಗೆ CM ಪಟ್ಟವನ್ನು ಕಟ್ಟೋಕೆ ಮಲ್ಲಿಕಾರ್ಜುನ ಖರ್ಗೆ ಸಿದ್ಧತೆಯನ್ನು ಮಾಡಬೇಕು ಅನ್ನೋದು ಹೈಕಮಾಂಡ್ ಕೊಟ್ಟಿರೋ ಸೂಚನೆ. ಈಗ ರಾಜ್ಯದಲ್ಲಿ ಎಲ್ಲರನ್ನ ಒಪ್ಪಿಸೋ ಕೆಲಸವನ್ನು ಖರ್ಗೆ ಮಾಡಬೇಕಾಗತ್ತೆ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿರಿ ಅಂತ ಹೇಳೋಕೆ ಖರ್ಗೆಗೆ ತಾಕತ್ತು ಇದೆಯಾ? ಹಾಗೇನಾದರೂ ಇಳಿಸಿದರೆ ಸರ್ಕಾರ ಬಿದ್ದು ಹೋಗುತ್ತೆ. ಆಗ ಅದನ್ನು ನಕಲಿ ಗಾಂಧಿಗಳು ಖರ್ಗೆಯ ಮೇಲೆ ಹೇಳಬಹುದು, ಕರ್ನಾಟಕದಲ್ಲಿ ಸರ್ಕಾರ ಬೀಳೋಕೆ AICC ಅಧ್ಯಕ್ಷರೇ ಕಾರಣ ಅಂತ. ಅದೇ ಉದ್ದೇಶಕ್ಕೆ ಯಾವುದನ್ನು ಮಮ್ಮಿ ಸೋನಿಯಾ ಗಾಂಧಿ ಮತ್ತು ಪುತ್ರ ರಾಹುಲ್ ಗಾಂಧಿ ರಾಜ್ಯದ ಕುರ್ಚಿ ಕಿತ್ತಾಟದಿಂದ ದೂರ ಉಳಿದುಕೊಳ್ತಾ ಇರೋದು. ಇನ್ನು ಸಿದ್ದರಾಮಯ್ಯ ಬಣದ ಶಾಸಕರು ಈಗಾಗಲೇ ಹೊಸ ದಾಳವನ್ನು ಉರುಳಿಸೋಕೆ ನಿಂತಿದ್ದಾರೆ. ಅದೇನೆಂದರೆ, ಅಧಿಕಾರ ಹಂಚಿಕೆ ಆದಾಗ ರಾಹುಲ್ ಗಾಂಧಿ ಅಲ್ಲಿರಲಿಲ್ಲ, ರಾಹುಲ್ ಗಾಂಧಿ ಅಂತಹ ಯಾವುದೇ ಮಾತನ್ನು DK ಶಿವಕುಮಾರ್ಗೆ ಕೊಟ್ಟಿಲ್ಲ, DK ಬ್ರದರ್ಸ್ ಇಬ್ಬರು ಹೇಳ್ತಾ ಇರೋದು ಸುಳ್ಳು ಅಂತ. ಇಲ್ಲಿ ರಾಹುಲ್ ಗಾಂಧಿ ಕೊನೆಗೆ ನನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಮೌನವಾಗಿರ್ತಾರೆ. ಆಗ ಖರ್ಗೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗೋಕ್ಕೆ ಕಾರಣ ಆಗ್ತಾರೆ. ಹೈಕಮಾಂಡ್ ರಾಷ್ಟ್ರ ಮಟ್ಟದಲ್ಲಿ 136 ಸೀಟುಗಳನ್ನು ಕೊಟ್ಟಿದ್ದ ರಾಜ್ಯವನ್ನೇ ಉಳಿಸಿಕೊಳ್ಳೋಕೆ ಆಗಿಲ್ಲ. ಅಮ್ಮ ಮಗ ಆ ರಾಜ್ಯವನ್ನು ಉರುಳಿಸಿದ್ರು ಅಂತ ಮಾತಾಡೋದು ಯಾಕೆ ಅಂತ ಖರ್ಗೆಗೆ ಕೊಟ್ಟಿದ್ದಾರೆ. ಸರಿ, ಇಲ್ಲಿ ನೋಡಿದರೆ ನಿನ್ನೆ ಮಾಧ್ಯಮಗಳ ಮುಂದೆ DK ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ ನಾನು ಸಿದ್ದರಾಮಯ್ಯ ಅಣ್ಣ ತಮ್ಮಂದಿರ ಹಾಗೆ, ನಮ್ಮಿಬ್ಬರ ಮಧ್ಯೆ ಯಾವುದೇ ಜಗಳ ಕೂಡ ಇಲ್ಲ ಅನ್ನೋದ. ಇವಾಗ ಅನುಮಾನ ಬರ್ತಾ ಇರೋದು, ನಮ್ಮ ರಾಜ್ಯದ DCM ಇದ್ದಾರಲ್ಲ DK ಶಿವಕುಮಾರ್ ಸರಿಯಾಗಿದ್ದಾರಾ ಅಂತ, ಅಂದರೆ ಹುಷಾರಾಗಿದ್ದಾರಾ ಅಂತ. ಯಾಕಂದರೆ ಎಲ್ಲವನ್ನ ಶುರು ಮಾಡಿದ್ದೆ DK ಬ್ರದರ್ಸ್. ಏನೆಲ್ಲ ಒಪ್ಪಂದ ಆಗಿತ್ತು ಅನ್ನೋದನ್ನು ಮಾಧ್ಯಮಗಳ ಮುಂದೆ ಹೇಳಿದ್ದು ಇವರೇ. ಅಂಥದ್ರಲ್ಲಿ ಈಗ ನೋಡಿದರೆ DK ಸುರೇಶ್ ನಮ್ಮ ಮಾತುಗಳನ್ನು ಮಾಧ್ಯಮದವರೇ ತಿರುಚಿದ್ದಾರೆ ಅಂತಿದ್ರೆ, DK ಶಿವಕುಮಾರ್ ಎಲ್ಲ ಆಗ್ತಾ ಇರೋದೇ ಮಾಧ್ಯಮಗಳಿಂದ, ಸಿದ್ದರಾಮಯ್ಯ ಜೊತೆ ನನಗೆ ಯಾವ ಜಗಳನೂ ಇಲ್ಲ, ನಾವಿಬ್ಬರು ಅಣ್ಣ ತಮ್ಮಂದಿರ ಹಾಗೆ ಅಂತಿದ್ದಾರೆ. ಆದರೂ ಒಂದನ್ನು ಸರಿಯಾಗಿ DK ಶಿವಕುಮಾರ್ ನೋಡ್ಕೋಬೇಕು. ಒಂದು ಸಲ ಜೋಡೆತ್ತು ಅಂತ ಕುಮಾರಸ್ವಾಮಿ ಜೊತೆ ಹೋದಾಗ ಸಿದ್ದರಾಮಯ್ಯ ಮಕಾಡೆ ಮಲಗಿಸಿದ್ರು. ಅದಾದ ಮೇಲೆ ಕಲ್ಲು ತೂರಾಟ ಮಾಡಿ ಬೆಂಕಿಯನ್ನು ಹಚ್ಚಿದ್ದ ಮುಸಲ್ಮಾನರನ್ನು ನನ್ನ ಬ್ರದರ್ಸ್ ಅಂದರು. ಅದೇ ಕೇಸನ್ನು ವಾಪಸ್ ತಗೊಂಡು ಸಿದ್ದರಾಮಯ್ಯ ಗ್ರೇಟ್ ಅನ್ನಿಸಿಕೊಂಡ್ರು. ಅಲ್ಲೂ DK ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಹಾಗೆ ಸಿದ್ದರಾಮಯ್ಯ ಮಾಡಿದ್ರು. ಈಗ ನೋಡಿದರೆ ಅಣ್ಣ ಅಂತಿದ್ದಾರೆ. ಇನ್ನು ಮುಂದೆ ಅದು ಯಾವ ಗ್ರಹಚಾರ ಕಾದಿದೆಯೋ ಗೊತ್ತಿಲ್ಲ. ಇವರು ಅಣ್ಣ ಅಂದರೆ ಆಗಲ್ಲ, ಸಿದ್ದರಾಮಯ್ಯ ತಮ್ಮ ಅಂತ ಒಪ್ಕೋಬೇಕಲ್ಲ. ಎಲ್ಲ ಸರಿ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಕೊಂಡು ಮಾತುಕತೆ ಮಾಡಿಕೊಳ್ಳೋದಾದರೆ ಇಲ್ಲಿ ಎರಡು ಬಣದಲ್ಲಿರೋ ನಾಯಕರು ಶಾಸಕರು ಯಾಕೆ ಬೇಕು? ಈಗಾಗಲೇ 6 ಜನರ ಮುಂದೆ ಆಗಿರೋ ಒಪ್ಪಂದವನ್ನೇ ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತಾ ಇರೋ ಸಿದ್ದು ಬಣದ ನಾಯಕರು ಮುಂದೆ ಇಲ್ಲಿ ಏನಾದರೂ ಮಾತುಕತೆ ಆಗಿತ್ತು ಅಂದರೆ ಒಪ್ಪಿಕೊಳ್ತಾರಾ? ಅದು ಇಬ್ಬರ ಮಧ್ಯೆ. ಅಷ್ಟಕ್ಕೂ ಇದೆಲ್ಲವೂ ಕಾಂಗ್ರೆಸ್ ಪಕ್ಷ ಮತ್ತು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅನ್ನೋದೇ ಆದರೆ ಇವರು CM ಮತ್ತು DCM ಹೈಕಮಾಂಡ್ಗೆ ತಾನೇ ಆಗಬೇಕು. ಅದನ್ನು ಬಿಟ್ಟು ಜನರ ಮುಂದೆ ಮಾಧ್ಯಮಗಳ ಮುಂದೆ ಡ್ರಾಮಾ ಮಾಡೋದು ಯಾಕೆ ಬೇಕು? ಅದು ರಾಜ್ಯಕ್ಕೆ CM ಮತ್ತು DCM ಆಗಿದ್ದಾರೆ ಅನ್ನೋದನ್ನು ಮರೆತಿರಬೇಕು ಅನಿಸುತ್ತೆ. ಹಾಳಾಗಿ ಹೋಗಲಿ, ಇವರೇನೋ ನಾಟಕ ಮಾಡಿಕೊಂಡು ಕಿತ್ತಾಡ್ತಾ ಇದ್ದಾರೆ. ಈ ರಾಜ್ಯದ ವಿಪಕ್ಷ, ಅದರಲ್ಲಿರೋ ಶಾಸಕರು ಎಲ್ಲರೂ ಬದುಕಿದ್ದಾರಾ ಅನ್ನೋ ಅನುಮಾನ ನಮ್ಮಲ್ಲಿ ಅದೆಷ್ಟೋ ಜನರಿಗೆ ಬರ್ತಾ ಇದೆ. ಯಾಕಂದರೆ ಈಗಾಗಲೇ 2.5 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ.
ಸರ್ಕಾರದಿಂದ ಬರಬೇಕಾದ ಅನುದಾನ ಬಹಳಷ್ಟು ಶಾಸಕರಿಗೂ ಬಂದಿಲ್ಲ. ಆದರೂ ಅದನ್ನು ಪ್ರಶ್ನೆ ಮಾಡೋ ತಾಕತ್ತು ರಾಜ್ಯ BJP ನಾಯಕರಿಗೆ ಇಲ್ಲ. ಬೇರೆ ವಿಚಾರಗಳಿಗೆ ನ್ಯಾಯಾಲಯಕ್ಕೆ ಹೋಗೋ ಯಾವುದೇ ಪಕ್ಷ ಆದರೂ, ಯಾವುದೇ ಮಂತ್ರಿ ಆದರೂ, ಯಾವುದೇ ಶಾಸಕ ಆದರೂ ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಯಾಕ್ರಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲಿ ದೂರನ್ನು ದಾಖಲಿಸೋಕೆ ಹೋಗ್ತಾ ಇಲ್ಲ? ಯಾಕೆ ಜನರ ಮುಂದೆ ಮಾತಾಡ್ತಾ ಇಲ್ಲ ಅನ್ನೋದನ್ನು ನೋಡಿದರೆ ಒಬ್ಬರಿಗಿಂತ ಒಬ್ಬರು ಕಳ್ಳರು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ರಾಜ್ಯದಲ್ಲಿರೋ BJP ನಾಯಕರು ಕಳ್ಳರೇ, ರಾಜ್ಯ ಕಾಂಗ್ರೆಸ್ ಪಕ್ಷದವರು ಇನ್ನೂ ದೊಡ್ಡ ಕಳ್ಳರು. ಇಲ್ಲಿ ಒಂದು ಒಪ್ಪಂದ ಕೂಡ ಆಗಿ ಹೋಗಿರುತ್ತೆ. ನೀವು ಅಧಿಕಾರದಲ್ಲಿದ್ದಾಗ ನಿಮಗೆ ಬೇಕಾದಷ್ಟು ಜನರನ್ನು ದೋಚಿಕೊಳ್ಳಿ, ನಾವು ಅಧಿಕಾರಕ್ಕೆ ಬಂದಾಗ ನಮಗೆ ಎಷ್ಟು ಬೇಕೋ ಕೊಳ್ಳೆಯನ್ನು ಹೊಡೆದುಕೊಳ್ತೀವಿ ಅಂತ. ಅದೇನೇ ಆದರೂ ನಾವು ಮಾತ್ರ ಅಂತಹ ಕಳ್ಳರನ್ನೇ ನಂಬಿಕೊಂಡು ಇನ್ನೂ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಕಾಯ್ತಾ ಅವರಿಗೆ ಮತವನ್ನು ಹಾಕ್ತಾ ಇದ್ದೀವಿ ಅಷ್ಟೇ. ಇದು ಗೆಳೆಯರೆ, ರಾಜ್ಯ CM ಕುರ್ಚಿಯ ಕಿತ್ತಾಟವನ್ನು ಫೈನಲ್ ಮಾಡೋಕೆ ಖರ್ಗೆಗೆ ಸೋನಿಯಾ ಹೇಳಿರೋದು. ಅದು ಸಿದ್ದರಾಮಯ್ಯ ಮತ್ತು ಬಣಕ್ಕೆ ಹೇಗೆ ಶಾಕ್ ಕೊಡ್ತಾ ಇದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.